ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈ ವಾರಾಹಿ ದೇವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ನಮಗೆ ಲಕ್ಸುರಿ ಬೇಕು, ವೆಲ್ತ್ ಬೇಕು, ಬ್ಯೂಟಿ ಬೇಕು, ಲವ್ ಬೇಕು, ನಾವು ಚೆನ್ನಾಗಿ ಫೇಮಸ್ ಆಗಬೇಕು ಅಂತಂದರೆ ಶುಕ್ರನ ದಶೆ ಇಲ್ದಿದ್ದು, ಶುಕ್ರನ ಆಶೀರ್ವಾದ ಇಲ್ದಿದ್ದು ನೀವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ನಿಮ್ಮ ಕೈ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜಾತಕದಲ್ಲಿ ಶುಕ್ರ ತುಂಬ ಸ್ಟ್ರಾಂಗ್ ಇದ್ದಾಗ ಏನೇ ನಮಗೆ ಕೆಲಸಕ್ಕೆ ನಾವು ಕೈ ಹಾಕಿದ್ರೂ ಬೇಗನೆ ನಮಗೆ ಅದು ಕೈ ಹಿಡಿದು ನಡೆಸುತ್ತೆ. ಒಂದು ವೇಳೆ ನಮ್ಮ ಜಾತಕದಲ್ಲಿ ಶುಕ್ರ ನಮ್ಮ ದೇಶ ನಮಗೆ ಇಲ್ಲದೇ ಇದ್ದಾಗ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ, ನಾವು ಎಷ್ಟೇ ಅಮೌಂಟ್ನ ಸೇವಿಂಗ್ಸ್ ಮಾಡಿದ್ರೂ ಅದು ಸೇವಿಂಗ್ಸು ಆಗೋದಿಲ್ಲ ಮತ್ತು ಆ ಒಂದು ಕೆಲಸದಲ್ಲಿ ನಮಗೆ ಯಶಸ್ಸು ಕೂಡ ಸಿಗೋದಿಲ್ಲ. ಶುಕ್ರ ಚೆನ್ನಾಗಿ ನಮಗೆ ಆ್ಯಕ್ಟಿವ್ ಆಗಬೇಕು, ಶುಕ್ರನ ದೇಶ ನಮ್ಮ ಮೇಲೆ ಸದಾ ಇರಬೇಕು ಅಂತಂದರೆ ನಾನು ಹೇಳುವಂತಹ ಶುಕ್ರನ ಈ ಒಂದು ಚಿಕ್ಕ ಮಂತ್ರವನ್ನು ನೀವು ನಿತ್ಯ 108 ಸರಿ ಹೇಳ್ಕೊಳ್ಳಿ. ನಿಮ್ಮ ಲೈಫು ಲಕ್ಸುರಿಯಾಗಿರುತ್ತೆ, ವೆಲ್ತ್ ಚೆನ್ನಾಗಾಗುತ್ತೆ ಮತ್ತು ಬ್ಯೂಟಿಯಾಗಿ ಕಾಣ್ತೀರಾ. ನಿಮಗೆ ಲವ್ ಸಿಗುತ್ತೆ, ನೇಮು ಫೇಮು ಪ್ರತಿಯೊಂದೂ ಸಿಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲೇ ಹೇಳ್ತೀನಿ. ಪ್ರತಿಯೊಬ್ಬ ರಾಜಕಾರಣಿಗಳನ್ನು ನೋಡಿ ಯಾವಾಗಲೂ ವೈಟ್ ಡ್ರೆಸ್ ಏನಕ್ಕೆ ಹಾಕ್ಕೊಂಡಿರ್ತಾರೆ ಗೊತ್ತಾ? ಅದು ಶುಕ್ರನ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡೋದು. ಮತ್ತು ಅವರು ಯಾವಾಗ್ಲೂ ವೈಟ್ ಕಾರ್ಯಗಳನ್ನ ಜಾಸ್ತಿ ಬಳಸ್ತಾರೆ. ಫಿಲಮ್ ಇಂಡಸ್ಟ್ರಿಯವರು ಇರ್ಬೋದು, ರಾಜಕಾರಣಿಗಳಿರ್ಬೋದು. ಈಗ ರಾಜಕಾರಣಿಗಳು ಮಾಡುವಂತಹ ದುಡ್ಡು ನಮ್ಮ ಜನಸಾಮಾನ್ಯರು ಯಾರಾದರೂ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೀವು ಪ್ರತಿಯೊಬ್ಬ ರಾಜಕಾರಣಿಗಳನ್ನು ನೋಡಿ, ಪ್ರತಿಯೊಬ್ಬರು ಅಷ್ಟೇ ಯಾವಾಗ್ಲೂ ಅವರು ವೈಟ್ ಬಟ್ಟೆನೇ ಧರಿಸಿರ್ತಾರೆ. ಶುಕ್ರನ ಆ್ಯಕ್ಟಿವ್ ಆಗಿ ಇಟ್ಕೊತಾರೆ. ಅವರು ಓಡಾಡೋ ಕಾರು ಅಷ್ಟೇ ಅದು ವೈಟ್ ಇಟ್ಕೊತಾರೆ. ಇದರಿಂದ ಒಂದು ಲಕ್ಸುರಿ ಲೈಫ್ ಸಿಗುತ್ತೆ. ತುಂಬ ವೆಲ್ತಿಯಾಗಿ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಓಕೆ, ಅದರಿಂದ ಅವ್ರಿಗೆ ತುಂಬ ನೇಮ್ ಸಿಗುತ್ತೆ, ಫೇಮ್ ಸಿಗುತ್ತೆ. ಇದೆಲ್ಲನೂ ಚೆನ್ನಾಗಿ ಅವ್ರ ಲೈಫಲ್ಲಿ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಶುಕ್ರ ನಮ್ಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಮೊದಲು ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕು. ನಾವು ಯಾವಾಗ ನಮಗೆ ನಾವು ಚೆನ್ನಾಗಿ ಕಾಣ್ತೀವಿ, ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ಳುವಂಥದ್ದು, ಒಳ್ಳೆ ಪರ್ಫ್ಯೂಮ್ನ ಯೂಸ್ ಮಾಡುವಂಥದ್ದು, ನಮ್ಮ ಹತ್ರ ಯಾವಾಗ ಒಂದು ಒಳ್ಳೆ ಸುಗಂಧಭರಿತವಾಗಿ ಇರುತ್ತೋ ಆಗ ನಮಗೆ ಮಹಾಲಕ್ಷ್ಮಿ ಅಟ್ರಾಕ್ಟ್ ಆಗ್ತಾಳೆ. ಶುಕ್ರ ಕೂಡ ನಮಗೆ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ನಾವು ಮಹಾಲಕ್ಷ್ಮಿ ಪೂಜೆನ ಯಾವಾಗ ಮಾಡ್ತೀರಿ? ಶುಕ್ರವಾರನೇ ಮಾಡೋದು. ಯಾಕೆ? ಶುಕ್ರ ಮತ್ತು ಮಹಾಲಕ್ಷ್ಮಿ ಇಬ್ಬರು ನಮಗೆ ದುಡ್ಡು ಕೊಡೋರು, ವೆಲ್ತನ್ನು ಕೊಡೋರು, ಲಕ್ಸುರಿ ಲೈಫನ್ನು ಕೊಡುವರು, ನೇಮು ಫೇಮನ್ನು ಕೊಡೋದು. ದುಡ್ಡು ಇಲ್ಲದೆ ಇದ್ದರೆ ನಮ್ಮನ್ನು ಯಾರು ಕೂಡ ಗುರ್ತಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ನಮ್ಮ ಹತ್ರ ದುಡ್ಡಿತ್ತು, ನಾವು ಚೆನ್ನಾಗಿದ್ವಿ, ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತಂದರೆ ಎಂಥವರು ನಮ್ಮನ್ನು ಗುರುತಿಸ್ತಾರೆ, ಎಂಥವರು ನಮ್ಮ ಕಡೆ ತಿರುಗಿ ನೋಡ್ತಾರೆ. ಅದರಿಂದನೇ ನಾವು ಯಾವತ್ತೂ ಅಷ್ಟೇ ಶುಕ್ರ ನಾವು ಆ್ಯಕ್ಟಿವಾಗಿ ಇಟ್ಕೊಳ್ಬೇಕು. ಒಂದು ಒಳ್ಳೆ ಪರ್ಫ್ಯೂಮ್ನ ಚೆನ್ನಾಗಿ ಹಾಕ್ಕೊಳ್ಳುವಂಥದ್ದು ಇರ್ಬೋದು, ನಾವು ನೀಟಾಗಿರ್ಬೋದು, ಮತ್ತು ಒಳ್ಳೊಳ್ಳೆ ಡ್ರೆಸ್ಸುಗಳನ್ನ ಹಾಕ್ಕೊಳ್ಳೋದಿರ್ಬೋದು. ಹೆಚ್ಚಾಗಿ ವೈಟ್ ಬಟ್ಟೆಗಳನ್ನ ನಾವು ಧರಿಸೋದು ತುಂಬಾ ಒಳ್ಳೆಯದು. ನಮ್ಮ ಲಕ್ಕಿ ಕಲರ್ಸ್ನ ನಾವು ಯೂಸ್ ಮಾಡುವಂಥದ್ದು. ಅಟ್ಲೀಸ್ಟ್ ಶುಕ್ರವಾರ ಆದರೂ ನಾವು ವೈಟ್ ಬಟ್ಟೆಗಳನ್ನ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ನೀವು ಏನು ಮಾಡಬೇಕು ಅಂತಂದರೆ ಶುಕ್ರನ ಚೆನ್ನಾಗಿ ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಎಡಗೈನ ಕೆಳಗಡೆ ಇದೇನು ಮೌಂಟೇನ್ ಥರ ಇರುತ್ತೆ ನೋಡಿ, ಎಡಗೈ ಹೆಬ್ಬೆರಳು ಕೆಳಗಡೆ, ಸೊ ಅದು ಬಂದು ಶುಕ್ರನ ಪರ್ವ ಅಂತ ಹೇಳಿ ಕರಿತೀವಿ ನಾವು. ಸೊ ಅಲ್ಲಿ ಒಂದು ಸ್ವಲ್ಪ ಪರ್ಫ್ಯೂಮ್ನ ಹಾಕಿ ಸ್ವಲ್ಪ ಎರಡೂ ಕೈನ ಸ್ಕ್ರಬ್ ಮಾಡ್ಕೊಳ್ಳೋದು. ಆ್ಯಂಡು ನಿಮ್ಮ ಕಿವಿಗಳ ಹತ್ರ ಒಂಚೂರು ಪರ್ಫ್ಯೂಮ್ನ ಕೈಯಿಂದನೇ ಒಂಚೂರು ಸ್ಪ್ರೇ ಮಾಡ್ಕೊಳ್ಳುವಂಥದ್ದು. ಈ ರೀತಿಯೆಲ್ಲ ನೀವು ಮಾಡ್ತಾ ಹೋಗ್ತಾ ಇದ್ದರೆ ಶುಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ಆವಾಗೇನಾಗುತ್ತೆ, ಮನೆ ದುಡ್ಡು ತಾನಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾರೆ ನೋಡಿ, ಖಂಡಿತ ಅವ್ರು ಮಾತ್ರನೇ ಮುಂದೆ ಲೈಫಲ್ಲಿ ಬರೋದಕ್ಕಾಗೋದು. ಜೀವನದಲ್ಲಿ ಪ್ರತಿಯೊಬ್ಬರು ಮುಂದೆ ಬರೋದಕ್ಕಾಗುತ್ತಾ? ಪ್ರತಿಯೊಬ್ಬರು ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೆ? ಯಾರೂ ಆಗೋದಿಲ್ಲ. ಯಾರು ಇದನ್ನೆಲ್ಲ ನಂಬಿ ಇದೆಲ್ಲ ನಿಜ ಅಂತ ಮಾಡ್ತಾರೋ ಅಂಥವರು ಮಾತ್ರನೇ ಈ ಒಂದು ಲೈಫಲ್ಲಿ ಮುಂದೆ ಬರೋದು. ಲಕ್ಸುರಿ ಲೈಫು, ಕಾರು, ಬಂಗ್ಲೆ ಈ ರೀತಿ ತಗೊಳ್ತಾ ಹೋಗ್ತಾರೆ. ಸೊ ನಮ್ಮ ಲೈಫು ಹೀಗೆ ಆಗಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಅಟ್ಲೀಸ್ಟು ನಾವು ಹರಿದೋಗಿರೋ ಬಟ್ಟೆಗಳನ್ನ ಯೂಸ್ ಮಾಡೋವಂಥದ್ದು ಇದನ್ನೆಲ್ಲ ಬಿಡಬೇಕಾಗುತ್ತೆ. ಇರೋದನ್ನೇ ನೀಟಾಗಿ ಹಾಕ್ಕೊಳ್ಳೋದು, ಒಂದು ಸ್ವಲ್ಪ ಪರ್ಫ್ಯೂಮ್ನ ಆ್ಯಡ್ ಮಾಡ್ಕೊಳ್ಳೋವಂಥದ್ದು, ಅಟ್ರ್ಯಾಕ್ಟಿವ್ ಆಗಿ ನಾವು ಕಾಣೋದು. ಈ ರೀತಿಯೆಲ್ಲ ಮಾಡಿದಾಗ ಏನಾದರೂ ಒಂದು ದಾರಿ ನಮಗೆ ದುಡ್ಡು ಮಾಡೋದಕ್ಕೆ ದಾರಿ ಕಾಣಿಸುತ್ತೆ. ಸೊ ಆ ದಾರಿ ನಮ್ಗೆ ಸಿಗಬೇಕು, ಆ ದಾರಿ ನಾವು ಕಾಣಬೇಕು, ಆ ದುಡಿಯೋ ಮಾರ್ಗ ನಮಗೆ ಕಾಣಿಸ್ಬೇಕು ಅಂತಂದರೆ ಶುಕ್ರನ ದಶೆ ಬೇಕು. ಶುಕ್ರ ಈಗ ನಮಗೆ ನೀಚನ ಇದ್ದಾಗ ನಾವು ಏನು ಮಾಡಬೇಕು? ಶುಕ್ರನ ನಮಗೆ
ಒಂದು ಒಳ್ಳೆ ಬಲವಾಗಿ ನಾವು ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಶುಕ್ರನ ಈ ಒಂದು ಚಿಕ್ಕ ಮಂತ್ರವನ್ನು ನಾವು ಹೇಳ್ಕೊತಾ ಹೋಗ್ತಾ ಇದ್ದರೆ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾನೆ. ಅದಾದಮೇಲೆ ಶುಕ್ರ ಪರ್ವ ನಾನು ಹೇಳಿದ್ನಲ್ಲ, ಆ ಶುಕ್ರ ಪರ್ವ ಅಂದರೆ ನಿಮ್ಮ ಹೆಬ್ಬೆರಳು ಕೆಳಗಡೆ ಏನಿದೆಯೋ ಅದಷ್ಟು ಕೂಡ ಶುಕ್ರ ಪರ್ವ. ಅದು ನೋಡಿ ನಮಗೆ ಉಬ್ಕೊಂಡು ಮೌಂಟೇನ್ ಥರ ಇರುತ್ತೆ, ಆ ಜಾಗನೇ ನಾವು ಶುಕ್ರ ಪರ್ವ ಅಂತ ಹೇಳ್ತೀವಿ. ನಾನು ತುಂಬ ಸಿಂಬಲ್ಸ್ನ ನಿಮ್ಗೆ ಹೇಳಿದ್ದೀನಿ, ಅಲ್ಲಿ ಬರ್ಕೊಳ್ಳಿ, ನಿಮಗೆ ಅಮೌಂಟ್ ಬರುತ್ತೆ ಗ್ರೀನ್ ಕಲರ್ ಪೆನ್ನಲ್ಲಿ, ಸ್ಕೆಚ್ ಪೆನ್ನಲ್ಲಿ ಅಂತ ಹೇಳಿ. ಸೊ ಅದೇ ಶುಕ್ರನ ಪರ್ವ ಅಂತ ಹೇಳಿ. ಸೊ ಅಲ್ಲಿ ನೀವು ನಂಬರ್ನ ಬರ್ಕೊಂಡ್ರೆ ಅಮೌಂಟ್ ಅಟ್ರಾಕ್ಟ್ ಆಗುವಂಥದ್ದು, ಒಂಚೂರು ಪರ್ಫ್ಯೂಮ್ನ ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ನಿಮ್ಮ ಕಿವಿಗಳ ಹತ್ರ ಹಿಂದೆಗಡೆ ಒಂಚೂರು ಪರ್ಫ್ಯೂಮ್ನ ನಿಮಗೆ ಕೈನಲ್ಲಿ ಒಂಚೂರು ಅಲ್ಲಿ ಹಚ್ಕೊಳ್ಳುವಂಥದ್ದು. ಶುಕ್ರವಾರ ಟೈಮು ನಿಮ್ಮ ಕೆನ್ನೆಗೆ ಒಂದು ಸ್ವಲ್ಪ ಹೆಣ್ಮಕ್ಳು ಮೊಸರು ಬರುತ್ತಲ್ಲ, ಆ ಮೊಸರು ಒಂಚೂರು ಕೆನ್ನೆಗೆ ಹಚ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ. ಶುಕ್ರವಾರದ ಟೈಮು ಆದಷ್ಟು ವೈಟ್ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾನೆ, ಚೆನ್ನಾಗಿ ಒಂದು ಒಳ್ಳೆ ಲೆಕ್ಚರ್ ಲೈಫ್ ನಮಗೆ ಲೀಡ್ ಆಗ್ತಾ ಹೋಗುತ್ತೆ. ಇನ್ನು ಶುಕ್ರನ ಆ ಒಂದು ಮಂತ್ರ ಯಾವುದು ಅಂತೇಳಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇದನ್ನು ನೀವು ನಿತ್ಯ 108 ಸಾರಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬೋದು. ಶುಕ್ರವಾರ ತಪ್ಪದೆ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಅದರಲ್ಲೂ ಶುಕ್ರ ಹೋರೋ ಸಮಯ ನಾನು ಹೇಳಿದ್ದೇನೆ ಆಲ್ರೆಡಿ, ಬೆಳಗ್ಗೆ 6ರಿಂದ 7 ಗಂಟೆ, ಮತ್ತು ಮಧ್ಯಾಹ್ನ 1ರಿಂದ 2 ಗಂಟೆ, ಇನ್ನು ರಾತ್ರಿ 8ರಿಂದ 9 ಗಂಟೆ. ಇದನ್ನೆಲ್ಲ ನಾವು ಶುಕ್ರ ಹೋರ ಸಮಯ ಅಂತ ಹೇಳಿ ಕರಿತೀವಿ. ಸೊ ಆ ದಿನದ ಅಷ್ಟೇ ನೀವು ಹೇಳ್ಕೊಳ್ಳೋದು, ಆ ಸಮಯದಲ್ಲೇ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಓಂ ಸ ಶುಕ್ರಾಯ ಹ್ರೀಂ ನಮಃ ಅಂತ ಹೇಳಿ ಇದಿಷ್ಟೇ ಈ ಒಂದು ಚಿಕ್ಕ ಮಂತ್ರವನ್ನು ನೀವು ನಿತ್ಯ 108 ಸಾರಿ ಹೇಳ್ಕೊತಾ ಹೋಗ್ತಂದರೆ ನಿಮ್ಮ ಲೈಫು ಸ್ವಲ್ಪನೇ ಬದಲಾಗ್ತಾ ಹೋಗುತ್ತೆ. ಒಂದಿನಕ್ಕೆ ಬದಲಾಗ್ಬಿಡುತ್ತೆ, 2 ದಿನಕ್ಕೆ ಬದಲಾಗ್ಬಿಡುತ್ತೆ ಅಂತ ಅನ್ನೋದು ಖಂಡಿತ ಅದೆಲ್ಲ ಆಗದಿರೋ ಕೆಲಸ. ನಾವು ಪ್ರಯತ್ನ ಪಡ್ತಾ ಹೋದಂತೆ ಅದು ಖಂಡಿತ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳಿ ಆಗುತ್ತೆ. ಸೊ ಆ ರೀತಿ ಸ್ವಲ್ಪನೇ ಶುಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾನೆ. ಲೈಫ್ ಕೂಡ ಒಂದು ಒಳ್ಳೆ ಲೆಕ್ಚುರಲ್ ಲೈಫ್ ಆಗಿ ಬದಲಾಗುತ್ತೆ. ಚೆನ್ನಾಗಿ ವೆಲ್ತು ನೇಮ ಫೇಮನ್ನು ಸಂಪಾದನೆ ಮಾಡಿದ್ದಕ್ಕೆ ಸಾಕಷ್ಟು ನಮ್ಮ ಕಣ್ಮುಂದಿರ್ತಕ್ಕಂತಹ ರಾಜಕಾರಣಿಗಳ ಸಾಕ್ಷಿ, ದೊಡ್ಡ ಫಿಲಮ್ ಆ್ಯಕ್ಟ್ರೆಸ್ಗಳೇ ಸಾಕ್ಷಿ. ಯಾಕೆ ಅವ್ರು ಯಾವಾಗಲೂ ಪರ್ಫ್ಯೂಮ್ನ ಯೂಸ್ ಮಾಡ್ತಾರೆ. ಸೊ ಅವರು ತುಂಬ ಲಕ್ಸುರಿ ಆಗಿರ್ತಾರೆ, ಯಾವಾಗಲೂ ತುಂಬ ಕ್ಲೀನಾಗಿ ನೀಟಾಗಿರ್ತಾರೆ, ಕಾನ್ಫಿಡೆಂಟ್ ಆಗಿರ್ತಾರೆ. ಇದಕ್ಕೆಲ್ಲ ಕಾರಣ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಅವರು. ಸೊ ಇದಕ್ಕೆಲ್ಲ ಕಾರಣ ಶುಕ್ರ ದಶೆ ಅವ್ರ ಜೀವನದಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದರಿಂದನೇ ಅವ್ರ ಲೈಫು ಅಷ್ಟೊಂದು ಲಕ್ಸುರಿಯಾಗಿರೋದಕ್ಕೆ ಸಾಧ್ಯ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.